ಲಾಂಗ್ ಮೂವ್ ಮಾಡಿದ್ರೆ ಅದು ಸೀದಾ ಹೊಡೆದಾಗಿರೋದು. ಇಲ್ಲಿಂದ ನಮ್ಮ ಅಸಲಿ ಆಟ ಶುರು. ಗುಡ್ ಮಾರ್ನಿಂಗ್ ಡ್ಯೂಡ್ಸ್. ಸೊ ಟೈಮ್ ಆಲ್ರೆಡಿ 10:30. ಬೆಂಗಳೂರು ವೆದರ್ ನೋಡಿದ್ರೆ ಈಗ ಅರ್ಲಿ ಮಾರ್ನಿಂಗ್ ತರನೇ ಇದೆ. ಸೊ ನಾವು ಆಫ್ಟರ್ ಎ ಲಾಂಗ್ ಟೈಮ್ ನಾನು ನನ್ನ ಕಸಿನ್ ಸಿಕ್ಕಿದ್ದೀವಿ. ಸೊ ಆದ್ರಿಂದ ಒಂದು ರೈಡ್ ಔಟ್ ಬರೋಣ ಅಂದ್ಬಿಟ್ಟು ಸೊ ಡಿ ಹಿಲ್ಸ್ಗೆ ಪ್ಲಾನ್ ಹಾಕಿದ್ದೀವಿ. ಸೊ ಇವಾಗ ತಾನೇ ಜಸ್ಟ್ ಮಳೆ ಬಂದು ಹೋಗಿದೆ. ನಾವು ಆಕ್ಚುಲಿ ಕ್ಯಾನ್ಸಲ್ ಮಾಡೋಣ ಅನ್ಕೊಂಡಿದ್ವಿ, ಮಳೆ ಸುಮ್ಮನೆ ಯಾಕೆ ರಿಸ್ಕು, ಇಲ್ಲ ಶಾರ್ಟ್ ರೈಡ್ ಔಟ್ ಬರೋಣ ಅಂತ ಅನ್ಕೊಂಡ್ವಿ. ಸೊ ಪರವಾಗಿಲ್ಲ, ಮಳೆ ನಿಂತಾದ್ಮೇಲೆ ಹೋಗೋಣ ಅಂದ್ಬಿಟ್ಟು ಸೊ ಸೊ ಇವಾಗ ಹೊರಟಿದ್ದೀವಿ ಡಿ ಹಿಲ್ಸ್ಗೆ. ವೆದರ್ ಮಾತ್ರ ಮಸ್ತಾಗಿದೆ ಗುರು. ಮಾತ್ರ ನೆನ್ನೆ ತಾನೇ ಗಾಡಿ ವಾಶ್ ಮಾಡಿದೆ. ಗಾಡಿ ವಾಶ್ ಮಾಡ್ಬಿಟ್ಟು ಕ್ಲೀನಾಗಿ ಪಾಲಿಶ್ ಹಾಕಿದೆ. ಸೊ ಈಗ ಆಲ್ರೆಡಿ ಮಳೆ ಬಂದು ಮತ್ತೆ ಎಲ್ಲ ಗಾಡಿ ಗಲೀಜ್ ಆಗುತ್ತೆ ಗುರು. ಎಷ್ಟು ಹೊಡ್ಸಿದ್ರು ಅಷ್ಟೇ. ಇವಾಗ ಈಗ ಚೆನ್ನಾಗಿ ಬಿಸಿಲು ಹೊಡಿತಿರುತ್ತೆ, ಆಮೇಲೆ ಸಡನ್ ಆಗಿ ಮಳೆ ಬಂದ್ಬಿಡುತ್ತೆ. ಸೊ ಆ ತರ ಇದೆ ನಮ್ಮ ಬೆಂಗಳೂರು ವೆದರ್ ಇವಾಗ. ಅದಕ್ಕೆ ಜಾಸ್ತಿ ವಾಶ್ ಮಾಡಿಸಕ್ ಹೋಗ್ಲೇಬಾರ್ದು ಇವಾಗ ಗಾಡಿ. ನಾನು ಯಾವಾಗಾದ್ರೆ NH ಕಡೆ ಹೋಗ್ಬೇಕಾರೆ ನಾನು ತಾವರೆಕೆರೆ ಮೇಲೆ ಹೋಗ್ತೀನಿ. ಯಾಕಂದ್ರೆ ಆಲ್ಮೋಸ್ಟ್ ನಾನು ಸಿಟಿ ದಾಟ್ಬಿಡ್ತೀನಿ. ಈ ತಾವರೆಕೆರೆಯಲ್ಲಿ ರೈಟ್ ಹೋದ್ರೆ ಆಲ್ಮೋಸ್ಟ್ ನಾನು ಹತ್ತತ್ರ ನೆನ್ಮಂಗ್ಲ ಹತ್ರನೇ ಹೋಗ್ಬಿಡ್ತೀನಿ. ಇದೆ ತಾವರೆಕೆರೆ ಸರ್ಕಲ್. ಸೊ ಹಿಂಗ ರೈಟ್ ಹೋದ್ರೆ ಸೊಂಡೆಕೊಪ್ಪ ಆ ರೋಡ್ ಮೇಲೆ ಹೊಂಟೋಯ್ತೀನಿ. ಹೋಗಪ್ಪ ದೇವ್ರು, ಯಾಕೆ ಈ ರೋಡಲ್ಲಿ ಸ್ವಲ್ಪ ಲಾರಿಗಳು ಜಾಸ್ತಿ. ಅವಾಗ ಸ್ವಲ್ಪ ಮಕಾರ ಆಗುತ್ತೆ. ಬಟ್ ರೋಡ್ ಮಾತ್ರ ಸೈಕ್ ಆಗಿದೆ ಗುರು. ಮಾತ್ರ ಇದು ಒನ್ ವೇ ರೋಡ್, ಸಿಂಗಲ್ ರೋಡ್. ಸಾರಿ, ನೋಡಿ ಆಗ್ಲೇ ಬೆಂಗಳೂರು ವೆದರ್ ಯಾವ ತರ ಚೇಂಜ್ ಆಗೋಯ್ತು ನೋಡಿ. ಆಗ್ಲೇ ಬಿಸಿಲು ಹೊಡಿತೈತೆ. ಕರ್ವ್ಸ್ ಎಲ್ಲ ಸಖತ್ತಾಗಿದೆ ರೋಡಲ್ಲಿ. ಲಾರಿ ನೋಡಿ, ಹೇಳಿಲ್ವಾ ಒಂದ್ ಸ್ವಲ್ಪ ಈ ರೋಡಲ್ಲಿ ಲಾರಿಗಳು ಜಾಸ್ತಿ. ಓಹ್, ಏನಿದು ಅದ್ಕೊಂಡು ಹೊಡ್ದೋಗೈತಲ್ಲ ಗುರು ಲಾರಿ. ನಾಯಿ ಅಣ್ಣ, ಇಲ್ಲಿ ನೋಡಿ, ಈ ಕಡೆ ನೋಡ್ಬೇಕು ನೀವು. ರೋಡ್ ದಾಟ್ಬೇಕಾದ್ರೆ ಓ, ಇಲ್ಲಿಂದ ರೋಡ್ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿದೆ. ಜಾಗ್ವಾರ್ ಏ ಗುದ್ದಿಯಲ್ಲಪ್ಪ, ಈ ಗಾಡಿ ಕೊಟ್ರು ಅದ್ ರೆಡಿ ಮಾಡ್ಸಕ್ಕಾಗಲ್ಲ. 3600. ಅಕ್ಕ ಏನ್ ಈ ಸೂಟ್ ಕೇಸು, ಏನ್ ದುಡ್ಡು ಗಿಡ್ ಇಟ್ಕೊಂಡು ಹೋಗ್ತಿದ್ಯಾ ಹಂಗೆ? ಅಂತೂ ಇಂತೂ ನಮ್ಮ ಹೈವೇ ಸಿಕ್ಕಿತ್ತು ನಮ್ಗೆ. NH ಹೈವೇ ಸಿಕ್ಬಿಟ್ರೆ ಏನೋ ಒಂಥರ ಖುಷಿ. ಸಿಟಿಲಿ ಓಡಾಡಿ ಒಂದ್ಸತಿ ಹೈವೇ ಬಂದ್ಬಿಟ್ರೆ ಅದ್ರ ಮಜಾನೇ ಬೇರೆ. ನೆನ್ಮಂಗ್ಲ ಟೋಲ್. ಯಾವನ್ ಗುರುನು
ಇರುಗುರು 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 ಹೊಂಟ ಇದ್ದೀನಿ. ಆರ ನೋಡಿ ಅಲ್ಲ ಏನಿಲ್ಲ, ಸಡನ್ ಆಗಿ ಬಂದ್ಬಿಡ್ತಾರೆ. ಏನಕ್ಕೆ ಹಿಂಗ್ ನಿಂತವ್ರೆ? ಸೊ ಇಲ್ಲಿಂದ ನಮ್ಮ ಅಸಲಿ ಆಟ ಶುರು. ಈ ತರ ಒಂದ್ ರೈಡ್ ಮಾಡಿ ತುಂಬಾ ತಿಂಗಳೇ ಆಗೋಗಿತ್ತು ಗುರು. ಲೆಫ್ಟ್ ಹೋದ್ರೆ ಮಂಗಳೂರು ಹಾಸನ್, ಮಂಗಳೂರು ಹಾಸನ್. ಇಂಡಿಕೇಟರ್ ಹಾಕ್ ರಾಜ, ಯಾಕೆ ರಾಜ? ಏನ್ ಹಾಗೆ ಬಿಡ್ತೀರೋ? ಫೈನಲಿ ದಾಸ್ಪೇಟೆ. ಸೊ ಇವಾಗ ಪಾಗೋಡ ರೋಡ್ಗೆ ರೀಚ್ ಆಗ್ಬೇಕು. ಯಾರು ಸ್ವಿಫ್ಟು ಈ ರೇಂಜಿಗೆ ಮಾಡಿಫೈ ಮಾಡ್ಸೋನೆ. ಶುಕ್ರವಾರ ಎಲ್ಲ ನಮಾಜ್ ಮುಗಿಸ್ಕೊಂಡು ಹೋಯ್ತಾವ್ರೆ. ಪಾವಗಡ 106, ಮಧುಗಿರಿ 54, ಗೊರವನಹಳ್ಳಿ 36. ಸೇಫ್ಟಿ ಫಸ್ಟ್, ಸ್ಪೀಡ್ ನೆಕ್ಸ್ಟ್. ಓಕೆ ಡ್ಯೂಡ್, ಸ್ಪೀಡ್ ಫಸ್ಟ್, ಸೇಫ್ಟಿ ನೆಕ್ಸ್ಟ್. ಮುಂದ್ಗಡೆ ನಂಬರ್ ಪ್ಲೇಟ್ ಇಲ್ಲ, ಬೇರೆ ಇಲ್ಲ ಗುರು. ಎಲ್ಲ ಪೊಲೀಸರು ರೆಡಿ ಮಾಡ್ದಪ್ಪ. ನಾನೇ ಬಿಚ್ಚಿಕ್ಬಿಟ್ಟಿದ್ದೀನಿ ಮುಂದೆ ನಂಬರ್ ಪ್ಲೇಟ್. ಹಾಕ್ಬೇಕು, ಹಾಕ್ತೀನಿ. ಸಿಂಗಲ್ ರೋಡ್ ಕ್ರೇಜಿ, ಪಾಗೋಡ ರೋಡು. ನಾನು ಇಲ್ಲಿ ಬಂದು ಸುಮಾರು ತಿಂಗಳಾಗೋಗಿತ್ತಂದ್ರು ಈ ರೋಡಿಗೆ ಬಂದು. ಅಯ್ಯಪ್ಪ, ಏನ್ ಗಾಳಿ ಹೊಡಿತದ ಗುರು ಲಾರಿ ಪಾಸ್ ಆದ್ರೆ. ಟೋಲ ಈ ರೋಡಿಗೆ ಟೋಲ್ ಐತಾ? ಟೋಲ್ ಇದ್ರು ಟೂ ವೀಲರ್ ಅವ್ರಿಗೆ ಏನ್ ಕಾಣಲ್ಲ ಅನ್ಕೊಂಡಿದ್ದೀನಿ. ನಮ್ಗೆಲ್ಲ ನೋ ಟೋಲೇ ಇಲ್ಲ, ಕ್ಲೋಸ್ ಆಗ್ಬಿಟ್ಟಿದೆ. ನಮ್ಮ ಹೇಳ್ಕೊಂಡು ಹೋಗ್ಬಿಡ್ತಾನ ಗುರು ಲಾರಿ ಅವನು. ಹೋಗೋ ಸೈಡ್ ಹೋಗೋ. ಸೊ ಗೈಸ್, ಇಲ್ಲೊಂದು ಬ್ಯೂಟಿಫುಲ್ ನೇಚರ್ ಸಿಕ್ತು. ಸೊ ಒಳ್ಳೆ ಫೋಟೋ ಶೂಟ್ನೆಲ್ಲ ಮಾಡ್ಕೊಂಡು, ಸೊ ನೆಕ್ಸ್ಟ್ ಮುಂದಿನ ಪ್ರಯಾಣ ಯಾವ ಬೆಟ್ಟದ ಮೇಲೆ? ಅಲ್ಲೇ ಇಲ್ಲಿ ಯಾವ್ದು ಬೆಟ್ಟ? ಮೇ ಬಿ ಇದಲ್ಲ ಕಣೋ, ಮೇ ಬಿ ಅಲ್ಲಿ ದೇವಸ್ಥಾನ ಅಲ್ಲೇ ಐತ್ ನೋಡು, ಅಲ್ಲಿ ಹೋಗ್ಬೇಕು ನಾವ್ ಇವಾಗ. ಅಲ್ಲಿವರೆಗೂ ಹೋಗಲ್ಲ. ಸೊ
ಒಂದ್ ಅರ್ಧ ಅಲ್ಲಿಂದ ಒಂದ್ ಸ್ವಲ್ಪ ಕೆಳಗವರೆಗೂ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಮೆಟ್ಲ ತಗೊಂಡ್ ಹೋಗ್ಬೇಕು. ಓಯ್ಯ ಇಲ್ಲೇ ಅಲ್ವಾ ಅಣ್ಣ ಇದ್ದಿದ್ದು? ಅಣ್ಣ ದನ ಕೇಳಿದ್ರಲ್ಲ, ದನ ಇಲ್ಲಿದ ಬರ್ರಿ. ಅದು ಹೋಗುದ್ ಬಿಡ, ಅದು ದಾರಿ ಗೊತ್ತಿರಲ್ಲ. ದಾರಿ ಗೊತ್ತಿರುತ್ತೆ. ಏ ಪಾಪ ಅಲ್ಲಿ ದನಗಳಿದಾವ ನೋಡು ಅಂತ ಅಂದ್ರಲ್ಲ, ಅದಕ್ಕೆ ಅದ್ ಮೇಯ್ತಾ ಐತಿ. ಎಲ್ಲೂ ಹೋಗಲ್ಲ ಕಣ, ಅವ್ರು ಇಲ್ಲೇ ಎಲ್ಲ ಹುಡುಕ್ತಾ ಇರ್ತಾರೆ. ಬಟ್ ಬ್ಯೂಟಿಫುಲ್ ವೆದರ್ ಅಲ್ಲ, ಬ್ಯೂಟಿಫುಲ್ ನೇಚರ್ ಬ್ರೋ. ಅಲ್ಲ ನೀನು ಅಲ್ಲಿ ಗಾಡಿ ಮೂವ್ ಮಾಡುವಂತಿದಲ್ಲ, ಮೂವ್ ಮಾಡಿದ್ರೆ ಅದು ಸೀದಾ ಹೊಡೆದೋಗಿರೋದು. ಕರೆಕ್ಟಾಗಿ ಅಲ್ಲ ಹತ್ರ ಹೋಗಿ ಕುತ್ಕೊಂಡಿತ್ತದು. ನೋಡಿ ಇಲ್ಲಿ ಬಂದ್ರೆ ಎಷ್ಟು ತಣ್ಣಗೈತೆ ಹೇಳು. ಒಂದು ನಿಮಿಷ ಬಿಚ್ಕೊಂಡ್ಬಿಟ್ಟೈತೆ. ಸ್ವಲ್ಪ ಫೀಲ್ ಮಾಡೋಣ ಘಾಟ್ ಸೆಕ್ಷನ್ ನ. ಏನು ಇದು ಸೂಪರ್. ಕ್ರೇಜಿ ಆಗಿದೆ ಗುರು, ಮಾತ್ರ ರೋಡ್ ಮಾತ್ರ ಫ್ಯಾಂಟಾಸ್ಟಿಕ್. ಓಹೋ, ಇಲ್ಲಿ ಸ್ವಲ್ಪ ರೋಡು ಅಧೋನ ಆಗಿದೆ. ಇವಾಗ ಜಸ್ಟ್ ಹಾಕಿರಂಗಿದ್ದಾರೆ ಪ್ಯಾಚಸ್. ರೋಡ್ ರೋಲರು ಇಲ್ಲ ನಿಂತೈತೆ, ಮೇ ಬಿ ಇವಾಗ ಹಾಕಿರ್ಬೇಕು. ಇವಾಗ ಹಾಕ್ತಿದ್ದಾರೆ ನೋಡಿ. ಓನೋ ಇಲ್ಲೆಲ್ಲ ಹುಲಿಗಳು ಜಾಸ್ತಿ, ಹುಲಿಗಳಿರುತ್ತಾವ ಜಾಸ್ತಿ. ಓಹ್ ಏನೋ KTM ಅನ್ಕೊಂಡವ್ರ, ಏನ್ ಅನ್ಕೊಂಡವ್ರ ಅದನ್ನ. 4 ಜನ ಹೋಗ್ತವ್ರೆ. ಇಲ್ಲಿಂದ ರೋಡ್ ಸ್ವಲ್ಪ ಘಾಟ್ ಸೆಕ್ಷನ್ ಇಲ್ಲಿಂದ. ಪಾರ್ಕಿಂಗ್ ಗಿರ್ಕಿಂಗ್. ಬಾರೋ, ಹೊಸ ಟೈರು, ಏನಾಗಲ್ಲ. ಬೌ ಬೌ ಬೌ. ಏನೋ ಮಾಡ್ತವ್ರಿ ಇಲ್ಲಿ. ಬೌ ಬೌ. ಕ್ರೇಜಿ. ಯೋ ಬ್ರೋ, ಯೋ. ನೋಡ, ಆ ತರ ಟೀಮ್ ಬರ್ಬೇಕು. ನಮ್ಮವ್ರಿಗಿದ್ದಾರೆ, ಟೀಮೇ ಬರಲ್ಲ ಅಂತಾರೆ. ಕ್ರೇಜಿ ವ್ಯೂ. ನೋಡಲ್ಲಿ R15 ರೋಡ್ ಗ್ರಿಪ್ ನೋಡ ಹೆಂಗೈತೆ. ಕ್ರೇಜಿ ಗ್ರಿಪ್. ಅಪ್ಪು ಒಂದ್ ವಿಡಿಯೋ ಮಾಡ. ಸೊ ಗೈಸ್, ಫೈನಲಿ DD ಹಿಲ್ಸ್ಗೆ ರೀಚ್ ಆದ್ವಿ. ಹೋಗೋಣ ಆಮೇಲೆ. ನಂದಿ ಹಿಲ್ಸ್ ಅಲ್ಲ ಕೊನೆ, DD ಹಿಲ್ಸ್. ಚಪ್ಪಲಿ ಮೇಲ್ ಬಿಡ್ಬೋದು. ಬೇಡ ಪುರ
ಹೆಲ್ಮೆಟ್ ತೆಗಿ ಬ್ರೋ. ಬೇಡ ಆಂಟಿ ತಿನ್ಕೊಂಬಂದಿದೀವಿ. ಜಾಸ್ತಿ ಮಾತಾಡ್ಬೇಡ, ಬೇಕಾ ಬೇಡ ಅಷ್ಟೇ. ನೀನ್ ತಿರ್ಗಾಬಂದಿದ್ದೀನಿ, ಕೊಡ್ಕೊಂಬಂದಿದ್ದೀನಿ, ಅವೆಲ್ಲ ಬೇಡ. ಇಲ್ಲಿಂದ ಹತ್ತದೇ ಇರೋದು ಗುರು ಇವಾಗ. ನೋಡು ರಾಜು ಕರ್ಕೊಂಡ್ ಬಂದ್ರು.